ನಮಸ್ಕಾರ. ಇವತ್ತು ನಮಗೆ ಒಂದು ಬ್ಲೌಸಲ್ಲಿ ಬಾರ್ಡರ್ ಯೂಸ್ ಮಾಡಿ ಒಂದು ಪ್ಯಾಚ್ ಕ್ರಿಯೇಟ್ ಮಾಡಿದ್ವಿ. ತಾವು ನೋಡ್ಬೋದು, ಇದು ಸ್ಲೀವ್ಸ್ ಕಡೆಗೆ ಬಂದಿರತಕ್ಕಂಥ ಒಂದು ಬಾರ್ಡ್ರು. ಓಕೆ, ನಾವು ಈ ಬಾರ್ಡರ್ನ ಯೂಸ್ ಮಾಡಿ ಒಂದು ಪ್ಯಾಚ್ ಕ್ರಿಯೇಟ್ ಮಾಡಿದ್ವಿ. ತಾವು ನೋಡ್ಬೋದು, ಎರಡು ಕಡೆಗೆ ಸ್ಕ್ಯಾಲಪ್ ಶೇಪಲ್ಲಿ ನಾವು ನೆಕ್ಕನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಓಕೆ, ಬೋತ್ ಸೈಡ್ಸ್ ಸ್ಕ್ಯಾಲಪ್ ನೆಕ್ ಶೇಪ್ ಇದೆ. ಓಕೆ, ಜೊತೆಗೆ ನಾವು ಈ ಸೆಂಟ್ರ್ ಪೀಸನ್ನು ಸೀರಿಯಲ್ಗೆ ಸ್ವಲ್ಪ ಕಟ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಹಾಕಿದ್ದೀವಿ ಸೆಂಟ್ರಲ್ಲಿ ಕಾಂಬಿನೇಷನ್ಗೋಸ್ಕರ. ಓಕೆ, ನಮಗೆ ರಿಮೈನಿಂಗ್ ಕ್ಲಾತನ್ನು ಇಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಬೈಂಡಿಂಗ್ ಕೂಡ ಮಾಡ್ಕೊಟ್ಟಿದ್ವಿ. ಕೆಳಗಡೆ ಬೈಂಡಿಂಗ್ ಮಾಡಿದ್ವಿ ನೋಡ್ಕೊಳ್ಳಿ. ಓಕೆ, ಜೊತೆಗೆ ನಾನು 4.5 ಇಂಚ್ ಪಫ್ ಸೀಸ್ ಕೂಡ ಮಾಡಿಕೊಟ್ಟಿದ್ವಿ. ಈ ಲೆಂತ್ 4.5 ಇಂಚ್ ಇದೆ, ತುಂಬ ಚೆನ್ನಾಗಿ ಮಾಡಿ ಪಫ್ ಸೀಸು ಅಲಾಂಗ್ ವಿತ್ ಬೈಂಡಿಂಗು. ಓಕೆ, ಸೊ ತುಂಬ ಟ್ರೆಡಿಷ್ನಲಾಗಿ ಬಂದಿದೆ ಬ್ಲೌಸು. ತಾವು ಬ್ಯಾಕ್ ಪಾರ್ಟ್ ಇಮೇಜಸ್ ಎಲ್ಲ ನೋಡಿ, ತುಂಬ ಟ್ರೆಡಿಷ್ನಲ್ ಬಂದಿದೆ ಬ್ಲೌಸ್. ಓಕೆ ಓಕೆ ಇದೇ ಥರ ಪ್ಯಾಟರ್ನ ನಾನು ನಮ್ಮ ಆಫ್ಲೈನ್ ಕ್ಲಾಸಲ್ಲಿ ಕೂಡ ಹೇಳ್ಕೊಡ್ತೀನಿ. ನಮ್ಮ ಬ್ಲೌಸ್ ಸೆಕ್ಷನ್ಸಲ್ಲಿ ಇರುತ್ತೆ. ನಮ್ಮದು ಈ ಬ್ಲೌಸ್ ಸೆಕ್ಷನ್ ಆಲ್ಮೋಸ್ಟ್ 4 months ಕೋರ್ಸು ನಾವು ಕಂಡಕ್ಟ್ ಮಾಡ್ತೀವಿ, ಈ ಬ್ಲೌಸ್ ಸೆಕ್ಷನ್ ಮಾತ್ರ. ಓಕೆ, ಇದು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಕ್ಲೈನ್ಸು, ಪ್ಯಾಟರ್ನ್ಸ್ಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಟಿಂಗ್ಸ್ಗಳು ಎಲ್ಲ ಥರ ನಮಗೆ ಬುಟಿಕ್ ಮಾಡೋಕ್ಕೆ ಏನೇನು ಬೇಕು ಕಟಿಂಗು ಕಂಪ್ಲೀಟು ನಾವು ಕಟಿಂಗ್ಸನ್ನು ನಾವು ಈ 4 months ಕೋರ್ಸಲ್ಲಿ ಆ್ಯಡ್ ಮಾಡಿದ್ದೀವಿ. ಕಂಪ್ಲೀಟ್ ಈ ಕೋರ್ಸ್ ಮುಗಿಸೋಕ್ಕೆ ನಿಮ್ಗೆ 4 months ಆಗುತ್ತೆ. ಈ ಬ್ಲೌಸ್ ಸೆಕ್ಷನ್ ಕೋರ್ಸ್ ಮುಗಿಸೋಕ್ಕೆ ನಿಮ್ಗೆ ಯಾರಾದರೂ ಅಡ್ಮಿಷನ್ ಬೇಕಾದಲ್ಲಿ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.